ರಾಜ್ಯದಲ್ಲಿ ಆಶ್ಲೇಷ ಮಳೆ ಅಬ್ಬರ ಶುರುವಾಗಿದೆ. ಮನೆಗಳಿಗೆ ನೀರು ನುಗ್ಗಿ ಜನ ಪರದಾಡುವಂತಾಗಿದೆ. ಬಿಟ್ಟು ಬಿಟ್ಟು ಸುರಿತಾ ಇರೋ ಮಳೆಗೆ ಜಿಲ್ಲೆಯಲ್ಲೂ ಅವಾಂತರ ಸೃಷ್ಟಿಯಾಗಿದೆ. ಕರುನಾಡಲ್ಲಿ ಶುರುವಾಯಿತು ಆಶ್ಲೇಷ ಅಬ್ಬರ. ಹಳ್ಳ ಕೊಳ್ಳಗಳ ಆರ್ಭಟ, ಹಲವೆಡೆ ಅವಾಂತರ. ರಾಜ್ಯದಲ್ಲಿ ಪುನರ್ವಸು ಮಳೆ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದ್ರೆ ಪುಷ್ಯ ಮಳೆ ಅವಾಂತರಗಳನ್ನ ತಂದೊಡ್ಡಿದ್ದಾಗಿದೆ. ಇದೀಗ ಆಶ್ಲೇಷ ಮಳೆ ಅಬ್ಬರ ಶುರು ಮಾಡಿದೆ. ಮಹಾಮಳೆ ಆರ್ಭಟಕ್ಕೆ ಹಳ್ಳ ಕೊಳ್ಳಗಳು ದಿಕ್ಕೆಟ್ಟು ಹರಿತಿದ್ದು ಜಲಪ್ರವಾಹದ ಭೀತಿಗೆ ಜನ ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಬಿಟ್ಟು ಬಿಡದೆ ಸುರಿತಾ ಇರೋ ಮಹಾಮಳೆ ಸಾವು ನೋವುಗಳನ್ನ ಹೊತ್ತು ತರುತ್ತಿದೆ. ವರುಣನ ಹೊಡೆತಕ್ಕೆ ಬೆಳಗಾವಿಯ ತಾರಿಹಾಳ ಗ್ರಾಮದಲ್ಲಿ ವ್ಯಕ್ತಿಯೊಬ್ಬ ನೀರಲ್ಲಿ ಕೊಚ್ಚಿ ಹೋಗಿದ್ದಾನೆ. ರಾತ್ರಿ ಬೈಕ್ನಲ್ಲಿ ಬರುವಾಗ 50 ವರ್ಷದ ಸುರೇಶ್ ನೀರು ಪಾಲಾಗಿದ್ದಾರೆ. ಬೆಳಗಾವಿಯ ಕೋಳಿಕೊಪ್ಪ ಗ್ರಾಮದಲ್ಲಿ ಮನೆಗಳಿಗೆ ನೀರು ನುಗ್ಗಿದ ಪರಿಣಾಮ ಗ್ರಾಮಸ್ಥರು ಜಾಗರಣೆ ಮಾಡುವಂತಾಗಿದೆ. ದವಸ ಧಾನ್ಯಗಳೆಲ್ಲವೂ ನೀರು ಪಾಲಾಗಿದ್ದು ನಿಲ್ಲೋಕೂ ಜಾಗ ಇಲ್ಲದೆ ರಾತ್ರಿಯೆಲ್ಲ ಪರದಾಡಿದ್ದಾರೆ. ಜೋರು ಮಳೆಗೆ ಮನೆಗಳು ಧರಾಶಾಹಿಯಾಗ್ತಿವೆ. ಗದಗದ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಮಳೆ ಎಫೆಕ್ಟ್ಗೆ ಮಹಾದೇವಪ್ಪ ಗುರುನಾಥ ಅನ್ನೋರ ಮನೆ ಮೇಲ್ಛಾವಣಿ ಕುಸಿದಿದ್ದು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ವಿಜಯಪುರ ಜಿಲ್ಲೆಯಾದ್ಯಂತ ಜೋರು ಮಳೆಗೆ ಸೇತುವೆಗಳು ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದು ಸಂಗಮನಾಥ ದೇವಸ್ಥಾನಕ್ಕೆ ಜಲದಿಗ್ಬಂಧನ ಹಾಕಲಾಗಿದೆ. ಮತ್ತೊಂದು ಕಡೆ ಬೈಕ್ ಸವಾರನೊಬ್ಬ ಅದೇ ಹಳ್ಳದಲ್ಲಿ ಕೊಚ್ಚಿ ಹೋಗ್ತಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಸುರಿತಾ ಇರೋ ಮಳೆಗೆ ಜನರು ತತ್ತರಿಸಿ ಹೋಗಿದ್ದಾರೆ. ಇಳಕಲ್ ನಗರದ ಕೂಡಲ ಸಂಗಮ ಕಾಲೋನಿ ತುಂಬಿ ತುಳುಕ್ತಿದೆ. ಹಳ್ಳ ಕೊಳ್ಳಗಳ ಆರ್ಭಟಕ್ಕೆ ದೇವಸ್ಥಾನಕ್ಕೂ ಜಲದಿಗ್ಬಂಧನ ಎದುರಾಗಿದೆ. ಬಾಗಲಕೋಟೆಯ ಚಟ್ನಿಹಾಳ ಗ್ರಾಮದ ಮಲ್ಲಪ್ಪ ಅನ್ನೋರು ಬಹಿರ್ದೆಸೆಗೆ ಹೋದಾಗ ಹಳ್ಳದ ನೀರಲ್ಲಿ ಕೊಚ್ಚಿ ಹೋಗಿದ್ರು. ಕೂಡಲೇ ಗಮನಿಸಿದ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಕೊಪ್ಪಳದ ಕವಲೂರು ಗ್ರಾಮದ ಬಳಿ ಹಳ್ಳದಲ್ಲಿ ಸಿಲುಕಿ 10ಕ್ಕೂ ಹೆಚ್ಚು ಕುರಿಗಳು ಕೊಚ್ಚಿ ಹೋಗಿದ್ದು ಕುರಿಗಾಹಿಗಳು ಕಂಗಾಲಾಗಿದ್ದಾರೆ. ಚಿತ್ರದುರ್ಗದ ಹೊಳಲ್ಕೆರೆ ತಾಲೂಕಿನ ಮದ್ದೇರು ಗ್ರಾಮದಲ್ಲಿ ಒಳಚರಂಡಿ ವ್ಯವಸ್ಥೆ ಇಲ್ಲದೆ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಮತ್ತೊಂದು ಕಡೆ ಚಳ್ಳಕೆರೆ ತಾಲೂಕಿನ ಕುರುಡಿಹಳ್ಳಿಯಲ್ಲಿ ನೀರಿನ ಹೊಡೆತಕ್ಕೆ ಬೆಳೆಗಳು ಸರ್ವನಾಶವಾಗಿವೆ. ಮೈಸೂರು ಜಿಲ್ಲೆ ಸರಗೂರು ತಾಲೂಕಿನ ಇಟ್ನಾ ಸಮೀಪದ ಕಬಿನಿ ಬಲದಂಡೆ ನಾಲೆ ಬಳಿ ಸೇತುವೆ ಕುಸಿದು ಬಿದ್ದಿದೆ. ಭತ್ತದ ಲಾರಿ ಸೇತುವೆ ಮೇಲೆ ಹೋಗ್ತಾ ಇರುವಾಗಲೇ ಕುಸಿದಿದ್ದು ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಮುಕುಂದ ಗ್ರಾಮದಲ್ಲಿ ನದಿ ತುಂಬಿದ ಹಿನ್ನೆಲೆ ಶವ ಸಂಸ್ಕಾರಕ್ಕೆ ಪರದಾಡಿದ್ದಾರೆ. ಗ್ರಾಮದ ಸಾರ್ವಜನಿಕ ಸ್ಮಶಾನ ತುಂಗಭದ್ರಾ ನದಿ ನಡುಗಡ್ಡೆಯಲ್ಲಿದ್ದು ಸತ್ತವರನ್ನ ಹೂಳಲು ಜೀವ ಪಣಕ್ಕಿಟ್ಟು ಸ್ಮಶಾನಕ್ಕೆ ಹೋಗುವ ಪರಿಸ್ಥಿತಿ ಇದೆ. ಶಿವಮೊಗ್ಗ ಜಿಲ್ಲೆಯಾದ್ಯಂತ ಮಳೆ ಆರ್ಭಟಿಸುತ್ತಿದೆ. ಬೆಳ್ಳೂರು ಗ್ರಾಮದಲ್ಲಿ ಭಾರೀ ಮಳೆಯಾಗ್ತಾ ಇದ್ದು ಜನ ಹೈರಾಣಾಗಿದ್ದಾರೆ. ಎಡಬಿಡದೆ ಸುರಿದ ಮಳೆಗೆ ಹಳ್ಳ ಕೊಳ್ಳಗಳು ತುಂಬಿದ್ದು ಗದ್ದೆಗಳೆಲ್ಲ ಮುಳುಗಿ ಹೋಗಿವೆ. ಚಿಕ್ಕಮಗಳೂರಲ್ಲಿ ಬಿರುಗಾಳಿ ಸಹಿತ ಮಳೆಗೆ ಎಡದಂಟೆ ಗ್ರಾಮದಲ್ಲಿ ಮರ ಬಿದ್ದು 2 ಮನೆಗಳಿಗೆ ಹಾನಿಯಾಗಿದೆ. ಮರ ಬಿದ್ದ ರಭಸಕ್ಕೆ ವಿದ್ಯುತ್ ಕಂಬಗಳು ಮುರಿದು ಬಿದ್ದಿದ್ದು ಸಾಲು ಸಾಲು ಅವಾಂತರ ಸೃಷ್ಟಿಯಾಗಿದೆ. ಯಾದಗಿರಿ ಜಿಲ್ಲೆಯ ಶಹಾಪುರ ನಗರದಲ್ಲಿ ಹಳ್ಳದ ನೀರು ರಸ್ತೆಗೆ ನುಗ್ಗಿದ್ದು ಸಂಚಾರ ಮಾಡಲು ಸವಾರರು ಪರದಾಡುವಂತಾಗಿದೆ. ಒಟ್ನಲ್ಲಿ ರಾಜ್ಯದಲ್ಲಿ ಮಹಾಮಳೆ ಅಬ್ಬರಿಸ್ತಾ ಇದ್ದು ಜಲಪ್ರವಾಹದ ಆತಂಕ ಶುರುವಾಗಿದೆ. ಎಲ್ಲಿ ನೋಡಿದ್ರೂ ನೀರೇ ಕಾಣ್ತಿದ್ದು ಜನರ ಬದುಕು ಮೂರಾಬಟ್ಟಿಯಂತಾಗಿರುವುದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.